ವೀಕ್ಷಕರೇ ನಮಸ್ಕಾರ. ಮೊನ್ನೆಯ ದಿನ ಬಿಜೆಪಿಯ ಧರ್ಮ ಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳಕ್ಕೆ ಒಂದು ನಿಯೋಗ ಹೋಗುತ್ತೆ. ಅದರಲ್ಲೂ ಕೂಡ 12-13 ವರ್ಷದ ಹಿಂದೆ ಕೊಲೆಯಾಗಿ ಹೋದ, ಅತ್ಯಾಚಾರಕ್ಕೊಳಪಟ್ಟು ಅತ್ಯಂತ ಬ್ರೂಟಲ್ ಮರ್ಡರ್ ಆಗಿ ಸಾವನ್ನಪ್ಪಿದ, ಕೊಲೆಯಾಗಿ ಹೋದ ಸೌಜನ್ಯಾಳ ಮನೆಗೆ ಈ ನಿಯೋಗ ಹೋಗುತ್ತೆ. ವಿಜೇಂದ್ರರ ನೇತೃತ್ವದಲ್ಲಿ ಹೋದಂತಹ ಈ ಬಿಜೆಪಿಯ ನಿಯೋಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಒಳಗೆ ಈಗ ಒಂದು ತರಹದ ಆಕ್ರೋಶ ಸ್ಫೋಟಗೊಂಡಿದೆ. ಸೌಜನ್ಯ ಮನೆಗೆ ವಿಜೇಂದ್ರ ಭೇಟಿ, ಪಕ್ಷದೊಳಗೆ ಕಿಚ್ಚು ಸ್ಫೋಟ. ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಸೌಜನ್ಯ ಕುಟುಂಬಕ್ಕೆ ದಿಢೀರ್ ಭೇಟಿ. ಸೌಜನ್ಯ ಕಾನೂನು ಹೋರಾಟಕ್ಕೆ ಆರ್ಥಿಕ ನೆರವಿನ ಭರವಸೆ ಕೊಟ್ಟಿದ್ದ ಬಿವೈ ವಿಜೇಂದ್ರ. ಇತರೆ ನಾಯಕರ ಅಸಮಾಧಾನಕ್ಕೆ ಕಾರಣವಾಯಿತು ವಿಜೇಂದ್ರರ ನಡೆ. ಬಿವೈ ವಿಜೇಂದ್ರ ನಡೆಗೆ ಸ್ವಪಕ್ಷದ ಒಳಗೆ ವ್ಯಕ್ತವಾಗಿವೆ ಆಕ್ಷೇಪ, ಅಪಸ್ವರ, ಭಿನ್ನರಾಗ. ಸೌಜನ್ಯ ಮನೆಗೆ ಭೇಟಿ ನೀಡಿದ್ದನ್ನ ಅಸ್ತ್ರ ಮಾಡಿಕೊಂಡ ಸಿಎಂ ಸಿದ್ದರಾಮಯ್ಯ. ಇದನ್ನೇ ಅಸ್ತ್ರ ಮಾಡಿಕೊಂಡು ಬಿವೈ ವಿರುದ್ಧ ಮುಗಿಬಿದ್ದ ವಿರೋಧಿ ಪಡೆ. ಇದು ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸೌಜನ್ಯ ಮನೆಗೆ ವಿಜೇಂದ್ರ ಭೇಟಿ, ಪಕ್ಷದೊಳಗೆ ಒಂದು ತರಹದ ಭಿನ್ನ ರಾಗ ಸ್ಫೋಟಗೊಂಡಿದೆ. ಅಲ್ರಯ್ಯ, ನೀವುಗಳೇ ಹೇಳ್ತಾ ಇದ್ರಿ ಸೌಜನ್ಯ ಅನ್ನೋ ಹೆಣ್ಣು ಮಗಳ ಸಾವನ್ನ ಮುಂದಿಟ್ಟುಕೊಂಡು ಅನುಕಂಪಗಳನ್ನೇ ಬಂಡವಾಳ ಮಾಡ್ಕೊಂಡು ಸೌಜನ್ಯ ಕುಟುಂಬ ಮನೆ ಕಟ್ಕೊಂಡಿದೆ, ಸೌಜನ್ಯ ಕುಟುಂಬ ಜೀವನ ಮಾಡ್ತಾ ಇದೆ, ಮಗಳ ಸಾವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಜೀವನಾಧಾರವಾಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನೀವುಗಳೇ ಹೇಳ್ತಾ ಇದ್ರಿ. ಅಂಥದ್ರಲ್ಲಿ ನೀವೇ ಅವರ ಮನೆಗೆ ಭೇಟಿ ಕೊಟ್ಟು ಸುಪ್ರೀಂ ಕೋರ್ಟ್ ಏನಾದರೂ ನೀವು ಹೋಗುವುದಾದರೆ ಅದಕ್ಕೆ ನಾವು ಕಾನೂನಾತ್ಮಕವಾದ ವಕೀಲರನ್ನ ನೇಮಿಸಿ ನಿಮಗೆ ಆರ್ಥಿಕ ಸಹಾಯ ಮಾಡ್ತೀವಿ. ಬಿವೈ ವಿಜೇಂದ್ರ ಅಲ್ಲಿ ನೇರವಾಗಿ ಹೇಳ್ತಾರೆ, ಬಿವೈ ವಿಜೇಂದ್ರ. ಸೊ ಅದಾದ ನಂತರ ಸೌಜನ್ಯಾಳ ಮಾವ ವಿಠಲ್ಗೌಡ್ರೇನೋ ಆ ಮನೆಗೆ ಭೇಟಿ ಕೊಡ್ತಾರೆ. ಅಷ್ಟೊತ್ತಿಗೆ ಸೌಜನ್ಯ ತಾಯಿ ಮಾತ್ರ ಮನೇಲಿ ಇದ್ರೋ ಏನೋ. ಸೊ ಈ ನಿಯೋಗ ಬಂದು ಕೂತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಏಕಾಏಕಿ ವಿಠಲ್ಗೌಡರು ಬರ್ತಾರೆ. ಆ ಸಂದರ್ಭದಲ್ಲಿ ಬೆಳತಂಗಡಿಯ ಶಾಸಕರು ಹರೀಶ್ ಪೂಂಜಾ ವಿಜೇಂದ್ರರಿಗೊಂದು ಕೈಸನ್ನೆ ಮಾಡೋ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ನಿಲ್ಲಿಸಿ ಸಾಕು ಅಂತೇಳಿ ವಿಜೇಂದ್ರರಿಗೆ ಕೈಸನ್ನೆ ಮಾಡ್ತಾರೆ. ಅವರು ಮಾತಾಡಿ ಸಾಕು, ವಿಠಲ್ಗೌಡರು ಬಂದು ಈಗೇನು ಕತೆ ಹೇಳಕ್ಕೆ ಕೂತ್ಕೋತಾರೆ, ಆಮೇಲೆ ನಮಗೆ ಉತ್ತರ ಕೊಡೋದಕ್ಕಾಗಲ್ಲ ಅಂಥೇಳಿ ಕೈಸನ್ನೆ ಮಾಡ್ತಾರೆ. ಆ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದೇನೇ ಇರಲಿ, ಸೌಜನ್ಯ ಮನೆಗೆ ವಿಜೇಂದ್ರ ಭೇಟಿ ಕೊಟ್ಟಿದ್ದು ಪಕ್ಷದ ಒಳಗೇನೆ ಈಗ ಭಿನ್ನರಾಗ ಶುರುವಾಗಿದೆ. ಯಾಕೆ ಹೋದ್ರಿ? ಹೋಗಬೇಕಾಗಿ ಬಂತ? ನಿಮಗೆ ಅನಿವಾರ್ಯತೆ ಇತ್ತ? ಅದರ ಅಗತ್ಯತೆ ಏನಿತ್ತು? ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರರ ನೇತೃತ್ವದಲ್ಲಿ ಹೋದಂತಹ ನಿಯೋಗ ಸೌಜನ್ಯ ಕಾನೂನು ಹೋರಾಟಕ್ಕೆ ಆರ್ಥಿಕ ನೆರವು ಕೂಡ ನೀಡ್ತೀವಿ ಅಂತ ಹೇಳಿ ವಿಜೇಂದ್ರ ಹೇಳಿದ್ದಾರೆ. ಇತರೆ ನಾಯಕರ ಅಸಮಾಧಾನಕ್ಕೆ ಕಾರಣವಾಯಿತು ವಿಜೇಂದ್ರರ ನಡೆ. ಬಿವೈ ವಿಜೇಂದ್ರ ನಡೆಗೆ ಸ್ವಪಕ್ಷದ ಒಳಗೆ ವ್ಯಕ್ತವಾಗ್ತಾ ಇದೆ ಆಕ್ಷೇಪ ಮತ್ತು ಅಪಸ್ವರ. ಸಿದ್ದರಾಮಯ್ಯನವರು ನಿನ್ನೆ ಹೇಳ್ತಾ ಇದ್ರು, ನೀವೇ ಹೇಳ್ತಾ ಇದ್ರಿ ನಿಮ್ಮ ನಿಯೋಗನೆ ಅವ್ರ ಮನೆಗೆ ಹೋಗಿದೆ. ಇನ್ನು ಪ್ರಿಯಾಂಕ ಖರ್ಗೆ ಟ್ವೀಟ್ ಕೂಡ ಮಾಡಿದ್ರು, ನೀವು ಯಾರು ಪರ ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ಕೇಳ್ತಾರೆ ಪ್ರಿಯಾಂಕ ಖರ್ಗೆ. ನೋಡಿ, ಸೌಜನ್ಯ ನೀವು ಯಾರ ಪರವಾಗಿ ನಿಂತ್ಕೊಂಡಿದ್ದೀರೋ, ಬಿಜೆಪಿಗರಿಗೆ ಕೇಳೋದು ಪ್ರಿಯಾಂಕರಿಗೆ, ನೀವು ಯಾರ ಪರವಾಗಿ ನಿಂತುಕೊಂಡಿದ್ದೀರೋ ಅವರ ವಿರುದ್ಧವೇ ಆರೋಪ ಇದೆ. ಸೌಜನ್ಯ ಕುಟುಂಬ ಬಿಜೆಪಿ ಯಾರ ಪರ ನಿಂತುಕೊಂಡಿದ್ದಾರೋ ಅವರ ವಿರುದ್ಧವೇ ಸೌಜನ್ಯಾಳ ತಾಯಿ ಆರೋಪ ಮಾಡ್ತಾ ಇದ್ದಾರೆ. ಈಗ ಹೇಳಿ, ನಿಮ್ಮ ವರ್ಷನ್ ಯಾವುದು, ನಿಮ್ಮ ನಿಲುವು ಯಾವುದು, ನಿಮ್ಮ ತೀರ್ಮಾನ ಏನು, ಈಗ ಹೇಳಿ ನೋಡೋಣ ಅಂದ್ರು ಪ್ರಿಯಾಂಕ ಖರ್ಗೆ. ಬರಹಗಳ ಮುಖಾಂತರವಾಗಿ ಕಟ್ಟಿ ಹಾಕುವ ಪ್ರಯತ್ನ ಮಾಡಿದ್ರು. ನೀವೇ ಆರೋಪ ಮಾಡ್ತಾ ಇದ್ರಿ ಒಂದು ಸಮಯದಲ್ಲಿ. ಸೊ ಬಿಜೆಪಿಯ ಕೆಲವು ಬಿಜೆಪಿ ನಾಯಕರಿಂದ ಸೌಜನ್ಯ ನಿವಾಸಕ್ಕೆ ಭೇಟಿ, ಅನೇಕ ನಾಯಕರೇನು ಇರಲಿಲ್ಲ. ತರಾತುರಿಯಲ್ಲಿ ಸೌಜನ್ಯ ಮನೆಗೆ ಭೇಟಿ ನೀಡುವ ಅಗತ್ಯವಾದ್ರೂ ಏನಿತ್ತು? ಮಾಧ್ಯಮ ವರದಿಗಾರರನ್ನ ಮನೆಯಿಂದ ಹೊರಗೆ ಕಳಿಸೋ ಅಗತ್ಯವಾದ್ರೂ ಏನಿತ್ತು? ಕೊನೆ ಕ್ಷಣದಲ್ಲಿ ಆತುರಾತ್ರವಾಗಿ ಸೌಜನ್ಯ ನಿವಾಸಕ್ಕೆ ಹೋಗಿದ್ಯಾಕೆ? ಸಮಾವೇಶ ಮುಗಿಸಿ ಶಿಕಾರಿಪುರಕ್ಕೆ ತೆರಳುವ ಪ್ಲಾನ್ ಹಾಕಿಕೊಂಡಿದ್ದ ವಿಜೇಂದ್ರ ಅದನ್ನು ಪಕ್ಕಕ್ಕಿಟ್ಟು ಸೀದಾ ಪಾಂಗಳಕ್ಕೆ ಹೋದ್ರು. ವಿಜೇಂದ್ರರ ಈ ಪ್ಲಾನ್ ದಿಢೀರ್ ಬದಲಾಗಿದ್ದೇಕೆ? ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಮೊದಲೇ ಏಕೆ ಈ ಬಗ್ಗೆ ನಾಯಕರೊಂದಿಗೆ ಚರ್ಚೆ ಮಾಡಿಲ್ಲ, ಮಾಹಿತಿ ನೀಡಲಿಲ್ಲ? ಬಿಜೆಪಿಯ ಪಡಸಾಲೆಯಿಂದಲೇ ಕೇಳಿ ಬರ್ತಿವೆ ಇಂತಹ 10 ಪ್ರಶ್ನೆಗಳು. ಇದು ಫ್ರೀಡಂ ಟಿವಿಯ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಬಿಜೆಪಿಯ ಕೆಲವು ಬಿಜೆಪಿ ನಾಯಕರಿಂದ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದು ಬ್ರಿಜೇಶ್ ಚೌಟಾ ಇದ್ರು, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಇದ್ರು,
ಆಮೇಲೆ BY ವಿಜಯೇಂದ್ರ ಅವರ ನಾಯಕತ್ವ ಅಲ್ಲಿತ್ತು. ಅದಾದ ನಂತರ ದಕ್ಷಿಣ ಕನ್ನಡ ಆ ಭಾಗದ ಸ್ಥಳೀಯ ನಾಯಕ ಅವರು ಕೂಡ ಇದ್ರು, ಬಿಜೆಪಿಯ ಸ್ಥಳೀಯ ನಾಯಕರು. ಸೊ ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಸಂಘ ಪರಿವಾರದ ನಾಯಕರು ಇರ್ತಾರೆ, ಸಾಕಷ್ಟು ಸಂಘ ಪರಿವಾರದ ನಾಯಕರಿದ್ದಾರೆ. ಆ ನಾಯಕರ ಪೈಕಿ ನಳಿನ್ ಕುಮಾರ್ ಕಟೀಲ್ ಕೂಡ ಅಲ್ಲಿರಲಿಲ್ಲ. ನಳಿನ್ ಕುಮಾರ್ ಕಟೀಲ್ ಆ ನಿವಾಸದಲ್ಲಿ ಇರಲಿಲ್ಲ. ಸೊ ಕಲ್ಲಡ್ಕ ಪ್ರಭಾಕರ್ ಭಟ್ಟರಂತಹ ದೊಡ್ಡ ಸಂಘ ಪರಿವಾರದ ನಾಯಕ BY ವಿಜಯೇಂದ್ರ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಕಲ್ಲಡ್ಕ ಭಟ್ಟರು BY ವಿಜಯೇಂದ್ರ ಫೋನ್ ಮಾಡಿ ಕರೆದ್ರೆ ಬರಲ್ಲ ಅನ್ನೋ ಮನುಷ್ಯ ಅಲ್ಲ, ಖಂಡಿತ ಬರ್ತಾ ಇದ್ರು. ಅವರು ಕೂಡ ಬರೋದಕ್ಕೆ ಆಸಕ್ತಿ ತೋರಿಸಲಿಲ್ಲ ಅನ್ನುವುದಾದ್ರೆ ಇದರಲ್ಲೇನೋ ಇದೆ, ಸಮಥಿಂಗ್ ಈಸ್. ವಿಜೇಂದ್ರ ಮತ್ತು ಕೆಲ ಆಯ್ಕೆಯ ಜನಪ್ರತಿನಿಧಿಗಳು ಮಾತ್ರ ಸೌಜನ್ಯ ನಿವಾಸಕ್ಕೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಟ ಮೇಲೆ 5 ನಿಮಿಷ ಒಬ್ಬೊಬ್ಬ ನಾಯಕರು ಕ್ಲಾಸ್ ತಗೊಂಡ್ರು. ಕ್ಯಾಂಪೇನ್ನಲ್ಲಿ ಕೆಲವರು ಕ್ಲಾಸ್ ಸ್ಟ್ರೈಕರ್ಗಳನ್ನ ಕರೆಸ್ತಾರೆ 5 ನಿಮಿಷ ಅಂತ. ಅದರಲ್ಲಿ ಇವ್ರು 5 ನಿಮಿಷ ಇವ್ರು 5 ನಿಮಿಷ ಮಾತನಾಡಿದ್ರು. ಹಾಗೆ ಮಾತು ಮುಂದುವರಿಸುತ್ತಾ, ನೀವು ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವುದಾದರೆ, ನೀವು ಮನಸ್ಸು ಮಾಡಿದ್ದೇ ಆದರೆ, ಅದು ಹೇಳೋ ರೀತಿ ಬೇರೆ ಥರ ಇತ್ತು. ನೀವು ಒಂದು ವೇಳೆ ಸ್ವತಃ ನಿರ್ಧಾರ ಮಾಡಿಕೊಂಡಿದ್ದೇ ಆದಲ್ಲಿ, ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದೇ ಆದಲ್ಲಿ ನಾವು ನಿಮಗೆ ಆರ್ಥಿಕ ಫಿನಾನ್ಷಿಯಲ್ ಸಪೋರ್ಟ್ ಮಾಡ್ತೀವಿ ಅಂತ. ವಕೀಲರನ್ನ ನೇಮಕ ಮಾಡೋದಕ್ಕೇನು ಓಡಾಡಬೇಡಿ, ಅದು ನಾವೇ ಮಾಡಿಕೊಡ್ತೀವಿ. ವಕೀಲರು ಫೀಸು ಅದು ಇದು ಅಂತ ಹೇಳಿ ತಲೆ ಕೆಡಿಸ್ಕೋಬೇಡಿ, ಅದು ನಾವೇ ಕೊಡ್ತೀವಿ. ಅದು ನಾವೇ ಅಂದರೆ ಪಕ್ಷದಿಂದನೇ ಮಾಡ್ಕೊಡ್ತೀವಿ ಅಂತ ಹೇಳಿ ಈಗ ಅದು ಮ್ಯಾಟ್ರ್ ಆಗಿರೋದು. ನೀವು ಹೆಂಗ್ರಯ್ಯ ಡಿಸೈಡ್ ಮಾಡ್ತೀರಿ ಪಕ್ಷದ ನಿರ್ಧಾರ ಅಂತೇಳಿ? ಅಲ್ರಿ, ಸ್ಟೇಟ್ ಪ್ರೆಸಿಡೆಂಟು, ಬಿಜೆಪಿಯ ರಾಜ್ಯಾಧ್ಯಕ್ಷ, ಅವರಿಗೆ ಆ ನಿರ್ಧಾರ ಮಾಡುವಂತಹ ಹಕ್ಕಿರೋದಿಲ್ವಾ? ಈಗ ಬಿಜೆಪಿಯ ಕೆಲ ನಾಯಕರ ಆಕ್ಷೇಪ ಅದು. ಪಕ್ಷದ ತೀರ್ಮಾನ ಅಂತ ಹೇಳಿ ಹೆಂಗೆ ಡಿಕ್ಲೇರ್ ಮಾಡಿದ್ರಿ ನೀವು? ಸೌಜನ್ಯಾಳ ಮನೆಗೆ ಹೋಗಿ ವಕೀಲರನ್ನ ಪಕ್ಷವೇ ಆಯ್ಕೆ ಮಾಡಿ ಕೊಡುತ್ತೆ ಅಂತ ಹೇಳಿ ಹೆಂಗೆ ತೀರ್ಮಾನ ತೆಗೆದುಕೊಂಡ್ರಿ? ನೀವ್ಯಾರು ಅನ್ನೋ ಮಟ್ಟಕ್ಕೆ ಬಂದಿದೆ ಈಗ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಡ್ತಾರಾ? ಸೊ ಧರ್ಮಸ್ಥಳ ಸಮಾವೇಶದಲ್ಲಿದ್ರು ಜೋಶಿ, ಅಶೋಕ್, CT ರವಿ, ಸುನಿಲ್ ಕುಮಾರ್. ಆದರೆ ಸೌಜನ್ಯಾಳ ಮನೆಗೆ ಹೋಗಲಿಲ್ಲ ಅವರು. ಸೌಜನ್ಯ ಮನೆಗೆ ವಿಜೇಂದ್ರ ಜೊತೆಗೆ ಈ ನಾಯಕರು ಯಾರು ಬರಲಿಲ್ಲ. ಇದು ಬಿಜೆಪಿ ಬೆಂಬಲಿಗರಲ್ಲಿ, ನೋಡುಗರಲ್ಲಿ 10 ಪ್ರಶ್ನೆಗಳನ್ನು ಮೂಡಿಸುವಂತೆ ಇದೆ. ಕೊನೆ ಕ್ಷಣದಲ್ಲಿ ಸೌಜನ್ಯ ಮನೆಗೆ ಭೇಟಿ ನೀಡುವ ಪ್ಲಾನ್ ಮಾಡಿದ್ದು ವಿಜೇಂದ್ರ. ಈ ವಿಷಯವನ್ನ ಇತರರಿಗೆ ಮುಟ್ಟಿಸುವಷ್ಟರಲ್ಲಿ ಬಹುತೇಕ ನಾಯಕರು ಧರ್ಮಸ್ಥಳ ಬಿಟ್ಟು ಹೋಗಿದ್ರು. ಜೋಶಿ, ಅಶೋಕ್, CT ರವಿ, ಸುನೀಲ್ ಧರ್ಮಸ್ಥಳ ಬಿಟ್ಟು ಬೆಂಗಳೂರಿನತ್ತ ಹೋಗಿದ್ರು. ಮಂಗಳೂರಿನತ್ತ ಹೊರಟಿದ್ದರು ರಾಜ್ಯ ಬಿಜೆಪಿ ಮಾಜಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲು. ಅಲ್ಲೇ ಇದ್ರು, ಅವ್ರು ಹೋಗ್ತಾ ಇರಲಿಲ್ಲ ಬಿಡಿ. ಮೊದಲೇ ಪ್ಲಾನ್ ಮಾಡಿದ್ರೆ ಎಲ್ಲರೂ ಹೋಗಿ ಬೇರೆಯದ್ದೇ ಸಂದೇಶವನ್ನು ಕೊಡಬಹುದಾಗಿತ್ತು. ಇನ್ನು ವಿಪಕ್ಷ ನಾಯಕ ಅಶೋಕ್ ಅವರು ಹೋಗಿದ್ರು ಕೂಡ ಸಂದೇಶವೇ ಬೇರೆ ಆಗ್ತಾ ಇತ್ತು. ನೋಡಿ, ಧರ್ಮಯಾತ್ರೆ, ಆ ಯಾತ್ರೆಯಲ್ಲಿ ಅನೇಕ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರಿದ್ರು. ಅಷ್ಟೇ ಯಾಕೆ, ಕೇಂದ್ರ ಮಂತ್ರಿಗಳು ಅಲ್ಲೇ ಇದ್ರು. ಪ್ರಹ್ಲಾದ್ ಜೋಶಿಯು ಕೂಡ ಇದ್ರು ಕಾರ್ಯಕ್ರಮದಲ್ಲಿ. ಸುನಿಲ್ ಕುಮಾರ್ ಇದ್ರು, ಕಾರ್ಕಳದ ಶಾಸಕರು. CT ರವಿ ಇದ್ರು, ಮಾಜಿ ಶಾಸಕ, ಹಾಲಿ MLC. ಬ್ರಿಜೇಶ್ ಚೌಟಾ ಇದ್ರು, ಚೌಟಾ ಬಿಡಿ ನಿವಾಸದಲ್ಲಿದ್ರು. ಆದ್ರೆ ವಿಪಕ್ಷ ನಾಯಕ ಅಶೋಕ್ ಕೂಡ ಇದ್ದಂತಹ ಸಮಾವೇಶದಲ್ಲಿ BY ವಿಜೇಂದ್ರ ಒಳಗೊಂಡಂತಹ ಸಮಾವೇಶ ಅದೇ ಭಾಗದ ಪಾಂಗಳಕ್ಕೆ ಹೋಗಿದ್ದು ಮಾತ್ರ ಒಂದು ವಿಭಾಗ. ಹಾಗಾದ್ರೆ ಈ ನಾಯಕರು ಯಾಕೆ ವಿಜೇಂದ್ರ ಜೊತೆಗೆ ಬರಲಿಲ್ಲ? ಒಂದು ಕಡೆ ಒಂದು ಅಭಿಪ್ರಾಯ ಇದೆ, ಇದು ಪ್ಲಾನ್ಡ್ ಆದಂತಹದ್ದು ಅಂತ ಹೇಳಿ ಮಾತಾಡ್ಕೊಂಡೆ ಇವರೆಲ್ಲ ಡಿವೈಡ್ ಆಗಿದ್ದಾರೆ ಅಂತ. ಮತ್ತೊಂದು ಅಭಿಪ್ರಾಯ, ಯಾರನ್ನ ಕರೆದರೆ ನಾನು ಬರುವುದಿಲ್ಲ ಅಂತ ಹೇಳಬಹುದಾದ ನಾಯಕರು ಅಲ್ಲಿದ್ರು, ಅವ್ರನ್ನ ಇವ್ರು ಕರೆದಿಲ್ಲ ಅನ್ನೋ ಅಭಿಪ್ರಾಯ ಇದೆ. ಅಂದ್ರೆ ಪ್ರಹ್ಲಾದ್ ಜೋಶಿ ಅವರೇ ಸೌಜನ್ಯ ಮನೆಗೆ ಹೋಗಿ ಬರೋಣ ಬನ್ನಿ ಅಂತ ಕರೆದ್ರೆ ಜೋಶಿ ಬರಲ್ಲ ಅಂತಿದ್ರು, ನಳಿನ್ ಕುಮಾರ್ ಕಟೀಲು ಬರಲ್ಲ ಅಂತಿದ್ರು, ಅಶೋಕ್ ಕೂಡ ಬರಲ್ಲ ಅಂತಿದ್ರು, ಸುನಿಲ್ ಕುಮಾರ್ ಕೂಡ ಬರಲ್ಲ ಅಂತಿದ್ರು. ಹಾಗಾಗಿ ಅವರನ್ನು ಕರೀದಲೇ ಇವರು ಹೋದ್ರು ಅನ್ನೋ ಅಭಿಪ್ರಾಯ. ಸ್ವಪಕ್ಷದಿಂದಲೇ ಮೂಡಿ ಬಂದಿದೆ ಭಿನ್ನ ರಾಗ. ಇದು ಬಿಜೆಪಿ ಬೆಂಬಲಿಗರಲ್ಲಿ ಜೊತೆಗೆ ಈ ಒಂದು ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇರುವಂತಹ ಬಿಜೆಪಿ ಹಿತೈಷಿಗಳಲ್ಲೂ ಕೂಡ 10 ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ.
ಸದನದಲ್ಲೂ ಚರ್ಚೆಗೆ ಒಳಗಾದಂತಹ ವಿಚಾರ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್. ನಿನ್ನೆ ರಾಜ್ಯದ ಗೃಹ ಸಚಿವರೊಬ್ಬರು ಜಿ ಪರಮೇಶ್ವರ್ ಹೇಳ್ತಾರೆ, ಸೌಜನ್ಯ ಕೇಸನ್ನ ರೀಓಪನ್ ಮಾಡೋದಕ್ಕೆ ಸರ್ಕಾರ ಅಧಿಕೃತ ತೀರ್ಮಾನವನ್ನ ತೆಗೆದುಕೊಳ್ಳೋದಿಲ್ಲ. ನಾವು SITಯನ್ನ ರಚನೆ ಮಾಡಿದ್ದೀವಿ, ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ, ಸ್ವತಂತ್ರವಾಗಿ ಅವರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ. ಈ ಡೆವಲಪ್ಮೆಂಟ್ಗಳ ನಡುವೆ ಈ ಒಂದು ರಾಜಕೀಯ ಪ್ರಹಸನ. ಬಿಜೆಪಿಗರು ಸೌಜನ್ಯ ಮನೆಗೆ ಹೋಗೋದು, ಆರ್ಥಿಕ ಭರವಸೆಯನ್ನು ಕೊಡೋದು, ಆ ಪ್ರಕರಣವನ್ನ ಬಿಜೆಪಿಗರು ಕೂಡ ಟಚ್ ಮಾಡಿದ್ದಾರೆ ಅನ್ನೋ ಒಂದು ಸಂದೇಶವನ್ನು ರಾಜ್ಯಕ್ಕೆ ರವಾನಿಸೋದು. ಹಾಗಾದ್ರೆ ನೀವು ಯಾರ ಪರ? ನೀವು ಯಾರ ಪರವಾಗಿ ನಿಂತ್ಕೊಂಡಿದ್ದೀರೋ ಅವರ ವಿರುದ್ಧವಾಗಿದ್ದಾರೆ ಸೌಜನ್ಯ ಮನೆಯವರು. ಈಗ ಹೇಳಿ, ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯನಾ? ಜೊತೆಗೆ ಇನ್ನೊಂದು ಮಾಹಿತಿ ಏನಂತ ಹೇಳಿದ್ರೆ, ಯಾವ ಸುದ್ದಿಗಾರರನ್ನು ವರದಿಗಾರರನ್ನು ಕೂಡ ಒಳಗೆ ಬಿಟ್ಕೊಳ್ಳಿಲ್ಲ. ನಮ್ಮ ಅನೇಕ ಮಿತ್ರರು ಇದರಲ್ಲಿ ಅವ್ರು ಹೇಳ್ತಾ ಇದ್ರು, ಈ ನಿಯೋಗ ಮನೆಯ ಒಳಗೆ ಕೂತು ಮಾತನಾಡುತ್ತಿರಬೇಕಾದ್ರೆ ಒಂದಷ್ಟು ಆಯ್ಕೆಯ ವ್ಯಕ್ತಿಗಳ ಕ್ಯಾಮೆರಾಗಳು ಮನೆ ಒಳಗೆ ಹೋಯ್ತೆ, ಆದರೂ ಉಳಿದ ಯಾವ ವರದಿಗಾರರನ್ನು ಕೂಡ ಒಳಗೆ ಬಿಡಲಿಲ್ಲ ಅನ್ನೋ ಮಾಹಿತಿ ಇದೆ. ಯಾಕೆ? ನಿಮ್ಮೆಲ್ಲ ರಾಜಕೀಯ ವಿಚಾರಗಳನ್ನು ಕೂಡ ಬಿತ್ತರ ಮಾಡುವ ನಮಗೆ ನಿಮ್ಮ ಗೌಪ್ಯ ಮಾತುಗಳನ್ನು ಬಿತ್ತರ ಮಾಡೋ ಅಧಿಕಾರ ಇರೋದಿಲ್ವಾ? ನೀವೇನ್ ಮಾತನಾಡ್ತಾ ಇದ್ದೀರಿ ಅನ್ನೋದು ಸಮಾಜಕ್ಕೆ ನಾವು ತಿಳಿಸೋದು ಬೇಡವಾ? ಹರೀಶ್ ಪೂಂಜಾರ ಕೈ ಸನ್ನೆಗಳು ವೈರಲ್ ಆಗ್ತಾ ಇದೆ. ಉಳಿದಂತೆ ಏನು ಮಾತನಾಡಿರಬಹುದು ಅನ್ನುವಂತಹದ್ದೇ ಕುತೂಹಲ. ಎಸಿದು ಸೌಜನ್ಯ ಮನೆಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟ ನಂತರ ಸ್ವಪಕ್ಷದಿಂದಲೇ ಕೇಳಿ ಬರ್ತಾ ಇರತಕ್ಕಂತಹ ಭಿನ್ನರಾಗದ ಕುರಿತು ಒಂದಷ್ಟು ವಿಚಾರಗಳನ್ನು ಗಮನಿಸ್ತಾ ಇದ್ದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.